ಆಗಿರಲ್ಲ. ಅದಕ್ಕೆ ನಾನು 6 ಮಂತ್ ಬ್ಯಾಕು ಇದು ಮೆಕ್ಯಾನಿಕ್ ದುಡಿಮೆ ಆಗಬೇಕು, ಇದು ಒಂದು ಒಳ್ಳೆ ಕ್ವಾಲಿಟಿಲಿ ಸಿಗಬೇಕು, ಇದು ಸಪ್ರೇಟ್ ಆಗಿ ಸಿಗ್ತಾ ಇರಲಿಲ್ಲ. ಅದಕ್ಕೆ ಅಂತ ನಾನು ನೋಡಿ ಇದು ರಾ ಮೆಟೀರಿಯಲ್ ಇದನ್ನು ಮಾಡಿರೋದು. ಇದರಲ್ಲಿ ಚೆಕ್ ಮಾಡಿದ್ದೀನಿ. ನಾನು ಮೆಕ್ಯಾನಿಕ್ ಆಗಿ ನಮ್ದು ಐಟಮು ಆಚೆ ಹೋದ್ಮೇಲೆ ಮೆಕ್ಯಾನಿಕ್ ಆಗಿ ಸಿಕ್ಕಿದ್ಮೇಲೆ ಒಂದು ಒಳ್ಳೆ ಕ್ವಾಲಿಟಿಲಿ ಸಿಗಬೇಕು ಅಂತ ನನ್ನ ಕಾನ್ಫಿಡೆಂಟ್ ಇತ್ತು. ಇದಿದೆ. ಅದಕ್ಕೋಸ್ಕರ ನೋಡಿ ಒಳ್ಳೆ PCB ಒಳ್ಳೆ ಕ್ವಾಲಿಟಿಯಲ್ಲಿ ಕೊಟ್ಟಿದ್ದೀನಿ. ಇದು ಒಂದು 50,000 to 60,000 ಕಿಲೋಮೀಟರ್ವರೆಗೂ ಏನಾಗಲ್ಲ, ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಮಾಡಿದ್ದೀನಿ. ಇದು ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಕೊಟ್ಟಿದ್ದೀನಿ. ಆಮೇಲೆ ಇದ್ರ ತರ ಚೈನೀಸ್ ಬೋರ್ಡ್ ತರ ಹಾಕಿಲ್ಲ ನಾನು. ಚೈನೀಸ್ ಬೋರ್ಡ್ ಬಹಳ ತುಂಬಾ ಕಡಿಮೆಗೂ ಸಿಗುತ್ತೆ, ಅಂಗಡಿಲೂ ಸಿಗುತ್ತೆ. ಆದ್ರೂ ನಾನು ಈ ತರ ಮಾಡಿಲ್ಲ. ಏನಕ್ಕೆ ಅಂದ್ರೆ ಇದು ನಾನು ಒಬ್ಬ ಟೆಕ್ನಿಷಿಯನ್ ಆಗಿ ಒಳ್ಳೆ ಕ್ವಾಲಿಟಿಯಲ್ಲಿ ಕೊಡ್ಬೇಕಂತ ಇದರಲ್ಲಿ ನಾನು 4 ಚೇಂಜಸ್ ಮಾಡಿದ್ದೀನಿ. ಏನಕ್ಕೆ ಅಂದ್ರೆ ನಂದಂತ ಕಂಡಿಡಿಯಕ್ಕೆ ಇದು ಬಂದು ಬ್ಲೂ ಕಲರ್ ಮಾಡ್ತೀವಿ. ಇದಾದ್ಮೇಲೆ ನನ್ನ ಕಂಪನಿ ಹೆಸರಿರ್ತದೆ, ಈ ಕಂಪನಿ ಹೆಸರಿರ್ತದೆ ನಂದು. ಅದಾದ್ಮೇಲೆ ಇಲ್ಲೊಂದು ಸಾಕೆಟ್ ಕಲರ್ ಚೇಂಜ್ ಮಾಡಿದ್ದೀನಿ, ಬ್ಲೂ ಕಲರ್ ಇರ್ತದೆ. ಇಲ್ಲಿ ನಂದು ಕಂಪನಿ ಹೆಸರು ಬರ್ತದೆ, ಇಸ್ರಾ ಮೋಟರ್ಸ್ ಅಂತ. ಇದು ಒಂದು ಫ್ರೀಕ್ವೆನ್ಸಿಲಿ ಒಳ್ಳೆ ಕಂಪ್ನಿ, ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡಿದ್ದೀನಿ. ಆಮೇಲೆ ಇದಕ್ಕೆ ಒಂದು ಪ್ಯಾಕಿಂಗ್ ಸಮೇತ ಬರ್ತದೆ, ಒಂದು MRP